ಯಾವುದೇ ಥರದ ಗಲಾಟೆ ಇಲ್ದೇನೆ ಒಂದು ಸ್ಪೋರ್ಟ್ಸ್ನಲ್ಲಿ ಒಂದು ನಿಮ್ಮ ಪಾರ್ಟಿಸಿಪೇಷನ್ ಇರಲಿ ಅಂತ ಹೇಳ್ಬಿಟ್ಟು ಗೆದ್ದವರು ಜೋಜಿತಾ ವಹಿಸಿಕೊಂಡು ಸೆಕೆಂಡರಿ ಆಸ್ಪೆಕ್ಟು. ಫಸ್ಟ್ ಇಸ್ ದಿ ಪಾರ್ಟಿಸಿಪೇಷನ್. ನಂದೀಶ್ ಶರೀಫ್, ಸಿಕಂದರ್ ಬಶೀರ್, ಜ್ಞಾನಗಿರಿ BM, ಮಲ್ಲಿಕಾರ್ಜುನ್, ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ವಕೀಲರು ಮತ್ತು ನ್ಯಾಯಾಂಗ ಸಿಬ್ಬಂದಿಯ ನಡುವೆ ಕ್ರೀಡಾಕೂಟಗಳನ್ನು ಹಮ್ಮಿಕೊಂಡಿದ್ದೇವೆ. ಇದರ ಮೂಲ ಉದ್ದೇಶ ವಕೀಲ ವೃತ್ತಿ ಮತ್ತು ನ್ಯಾಯಾಂಗ ವೃತ್ತಿಯಲ್ಲಿ ಒತ್ತಡವನ್ನು ನಿವಾರಣೆ ಮಾಡಿಕೊಳ್ಳಲು ಹಾಗೂ ಪ್ರತಿ ವರ್ಷ ಮೇ ತಿಂಗಳಿನಲ್ಲಿ ಹೊಸ ನ್ಯಾಯಾಧೀಶರು ಹೊಸ ವಕೀಲರು ಬರೋದ್ರಿಂದ ಅವರ ಉತ್ತಮ ಪರಿಚಯ ಆಗಲಿಕ್ಕೆ ಮತ್ತು ಉತ್ತಮ ಒಂದು ಬಾರ್ ಆ್ಯಂಡ್ ಬೆಂಚ್ ಅಂತ ಏನು ಕರಿತೀವಿ ಎಲ್ಲರ ನಡುವೆ ಒಳ್ಳೆಯ ವಿಶ್ವಾಸ ಬರಲಿಕ್ಕೆ ಈ ಕ್ರೀಡಾಕೂಟ ಹೆಚ್ಚು ಸಹಕಾರಿಯಾಗುತ್ತೆ. ಇಲ್ಲಿ ಎಲ್ಲ ವಕೀಲರು ಮತ್ತು ನ್ಯಾಯಾಂಗ ಸಿಬ್ಬಂದಿಗಳ ಪರಿಚಯ ಆಗ್ತದೆ. ಇದರಿಂದ ಒಂದು ಉತ್ತಮ ಕೆಲಸ ನಿರ್ವಹಣೆ ಮಾಡುವಂಥ ಸ್ಥಳ ಹೆಚ್ಚು ಉತ್ತಮವಾಗಿರ್ತದೆ. ಹಾಗಾಗಿ ಈ ಕ್ರೀಡಾಕೂಟಗಳನ್ನು ನಾವು ಪ್ರತಿ ವರ್ಷ ನಮ್ಮ ಹಿರಿಯ ವಕೀಲರು ನಡೆಸ್ಕೊಂಡು ಹೋಗೋದನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ಸೊ ಈ ಕ್ರೀಡಾಕೂಟಕ್ಕೆ ಸಂಘದ ಸದಸ್ಯರು ಮತ್ತು ಕ್ರೀಡಾ ಸಮಿತಿಯ ಅಧ್ಯಕ್ಷರು ಪ್ರತಿ ವರ್ಷದಂತೆ ಚಿಕ್ಕಬಳ್ಳಾಪುರ ವಕೀಲರ ನ್ಯಾಯಾಧೀಶರ ಮತ್ತು ನ್ಯಾಯಾಲಯ ಸಿಬ್ಬಂದಿಗಳ ನಡುವೆ ಸ್ವತಂತ್ರ ದಿನೋತ್ಸವಕ್ಕೋಸ್ಕರವಾಗಿ ಅದರ ಆಚರಣೆ ಅಂಗವಾಗಿ ನಾವು ಪ್ರತಿ ವರ್ಷವೂ ಈ ಒಂದು ಕ್ರೀಡಾಕೂಟಗಳನ್ನು ಆಯೋಜಿಸ್ಕೊಳ್ತಾ ಇದ್ದೀವಿ. ಈ ದಿನ ಕ್ರಿಕೆಟ್ ಪಂದ್ಯಾವಳಿಯನ್ನು ಮಾನ್ಯ ಎಲ್ಲ ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಧೀಶರುಗಳು ಮತ್ತು ಎಲ್ಲ ನ್ಯಾಯಾಧೀಶರು ಬಂದು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ಮತ್ತು ಈ ಕ್ರೀಡಾಕೂಟ 4ನೇ ತಾರೀಕಿಂದ ಹಿಡಿದು 14ನೇ ತಾರೀಕುವರೆಗೂ ನಡೀತದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತದೆ. ಈ ಒಂದು ಕ್ರೀಡಾಕೂಟಗಳಿಗೆ ನಮಗೆ CVV ಕ್ಯಾಂಪಸ್ ಕಡೆಯಿಂದ ಮತ್ತು ಅವರ ಟ್ರಸ್ಟಿಂದ ನಮಗೆ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ. ಉತ್ತಮವಾಗಿ ಕ್ರಿಕೆಟ್ ಆಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದನ್ನು ನಾವು ಕ್ರೀಡೆಯಲ್ಲಿ ಭಾಗವಹಿಸೋಕ್ಕೆ ಯಾವ ಥರದ ಉಪಯೋಗ ಆಗುತ್ತೆ ವಕೀಲರಿಗೆ? ಪ್ರತಿನಿತ್ಯ ನಮ್ಮ ನ್ಯಾಯಾಲಯ ಕಲಾಪಗಳಲ್ಲಿ ವಕೀಲರು, ನ್ಯಾಯಾಧೀಶರು, ಸಿಬ್ಬಂದಿಗಳು ಎಲ್ಲರಿಗೂ ಮಾನಸಿಕವಾದಂಥ ಒತ್ತಡದಲ್ಲಿ ನಾವು ಕೆಲಸ ಮಾಡ್ತಕ್ಕಂಥ ವಾತಾವರಣ ಇರ್ತದೆ. ಅದು ಯಾಕೋಸ್ಕರ ಅಂದರೆ ನಮ್ಮ ಕಕ್ಷಿದಾರರಿಗೋಸ್ಕರವಾಗಿ ಮತ್ತು ನ್ಯಾಯ ಪ್ರದಾನ ಮಾಡ್ತಕ್ಕಂಥ ವಿಚಾರದಲ್ಲಿ ಬಹಳಷ್ಟು ನಾವು ಮಾನಸಿಕ ಒತ್ತಡದಲ್ಲಿರ್ತೀವಿ. ಈ ಥರದ್ದೊಂದು ಕ್ರೀಡಾಕೂಟಗಳನ್ನು ಆಯೋಜಿಸಿದಂಥ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ನಮಗೆ ಮಾನಸಿಕವಾಗಿ ಒಂದು ಉಲ್ಲಾಸ ಬರ್ತದೆ ಮತ್ತು ಕ್ರೀಡಾ ಸ್ಫೂರ್ತಿ ಬರುತ್ತೆ. ಮತ್ತು ಸಾಧ್ಯವಾದಷ್ಟು ಹೆಚ್ಚು ಕ್ರೀಡಾಕೂಟಗಳಲ್ಲಿ ಭಾಗವಹಿಸ್ತಾ ಇದ್ದರೆ ನಮಗೆ ಆರೋಗ್ಯವಾಗಿ ಮತ್ತು ಮಾನಸಿಕವಾಗಿ ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಆಗ್ತದೆ ಅಂತಕ್ಕಂಥದ್ದು ಇದರ ಮೂಲ ಉದ್ದೇಶ.